ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ತುಂಬ ದಿವಸಗಳ ನಂತರ ನಾನು ನಮ್ಮ ಯಜಮಾನರು ನಮ್ಮ ವಿಂಟೇಜ್ ಕಾರಲ್ಲಿ ಒಂದು ಲಾಂಗ್ ಡ್ರೈವ್ ಹೋಗೋಣ ಅಂತ ಹೊರಟ್ವಿ. ಆದರೆ ನಾವು ಲಾಂಗ್ ಡ್ರೈವೇ ಹೋಗ್ತೀವಾ ಅಥವಾ ಯಾರಿಗಾದರೂ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀವಾ ಅಥವಾ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಇನ್ನು ಸ್ವಲ್ಪ ಹೊತ್ತರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಹೌಸ್ ವೈಫ್ಸ್ಗೆ ಏನಂದರೆ ಯಾವಾಗಲೂ ಮನೆ ಕೆಲಸನೇ ಮಾಡ್ಕೊಂಡು ಬೋರ್ ಹೊಡಿತಾ ಇರುತ್ತೆ. ಹಾಗೆ ನನಗೂ ಸಖತ್ ಬೋರ್ ಹೊಡಿತಾ ಇತ್ತು. ವೀಕ್ ಫುಲ್ ಕೆಲಸ ಮಾಡ್ತಾ ನಮ್ಮ ಯಜಮಾನ್ರು ಬಂದರು. ಸುಮ್ಮನೆ ಹಾಗೆ ಕ್ಯಾಶುಯಲಾಗಿ ಕೇಳಿದೆ, ಆಚೆ ಹೋಗೋಣವೇನ್ರಿ ಅಂತ. ಸರಿ ನಡಿ ಹೋಗಿ ಬರೋಣ ಅಂತ ಆಚೆ ಕರ್ಕೊಂಡು ಬಂದರು. ಆಚೆ ಬಂದರೆ ಫುಲ್ ಟ್ರಾಫಿಕ್ಕು. ಅದರಲ್ಲೂ ಈ ಸಂಜಯ್ ನಗರಲ್ಲಿ ಅದೇನೋ ಪೈಪ್ಲೈನ್ ಕೆಲಸ ಮಾಡಿಕೊಂಡು ಫುಲ್ಲು ಹೊಡೆದಾಕ್ಬಿಟ್ಟಿದ್ದಾರೆ ರೋಡೆಲ್ಲ. ಬರೀ JCBನೇ ರೋಡ್ ಫುಲ್ಲು. ಅದಕ್ಕೊಂದಷ್ಟು ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನಮ್ಮ 90ಸಲ್ಲಿ ತುಂಬ ಚೆನ್ನಾಗಿತ್ತು. ಏನು ಬರೀ ಎಷ್ಟು ಮರಗಳು ನಮ್ಮ ಏರಿಯಾಗೆ ಬಂದರೆ ಅಷ್ಟು ತಣ್ಣಗೆ ಅಷ್ಟು ಚೆನ್ನಾಗಿತ್ತು. ಅದೇ ನಾನು ನಮ್ಮ ಹಸ್ಬೆಂಡ್ ಮಾತಾಡ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ವಿ. ಆಗಿನ ಕಾಲನೇ ಚೆನ್ನಾಗಿತ್ತು. ಇವಾಗೇನು ಈ ಥರ ಎಷ್ಟು ರೋಡು ಅಗಲ ಮಾಡಿದ್ರೂ ಟ್ರಾಫಿಕ್ನ ಮಾತ್ರ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಆಚೆ ಹೋಗ್ಬೇಕಂದ್ರೆ ಬೇಜಾರಾಗೋದು ಅಂತ ನಮ್ಮ ಯಜಮಾನ್ರು ಹಾಗೆ ಕ್ಯಾಶುಯಲಾಗಿ ಮಾತಾಡ್ತಾಯಿದ್ರು. ಹೇಳಿ ಏನಾದ್ರು ಬೋಲಬಾ क्या बोल बात करो बात करो गाड़ी चलाऊंगी बात करो बोलो मामा से बात करने की चलाओ बात करो. ನಾವು ಬಂದ್ಬಿಟ್ಟು ನಮ್ಮ ಫಸ್ಟ್ ಕಾರಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ತುಂಬಾ ಕ್ಯಾಬ್ ಅಲ್ಲಂದ್ರೆ ಬೋಲೋ ನಮ್ಮ ಮಿನಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಯಿತು ನಾವು ಈ ಕಾರಲ್ಲಿ ಹೋಗಿ. ಅದಕ್ಕೆ ಇವತ್ತು ನಮ್ಮ ಮಿನಿ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ಲಾಂಗ್ ಡ್ರೈವ್ ಎಲ್ಲಿಗೆ ಹೋಗಿ ಎಂಡ್ ಆಗ್ತಿದೆ ಗೊತ್ತಾ? ನಮ್ಮ ಮೊಮ್ಮಗನ ಮನೆ ಹತ್ರ. ನನ್ನ ಮೊಮ್ಮಗನ ನೋಡಿಬಿಟ್ರೆ ನಮಗೆ ಅದೇ ಒಂದು ರಿಫ್ರೆಶ್ಮೆಂಟ್ ಆಗಿಬಿಡುತ್ತೆ. ಅಜ್ಜಿ ತಾತಾಗೆ ಮೊಮ್ಮಗನ ಜ್ಞಾಪಕ ಬಂದಿದ ತಕ್ಷಣ ಲಾಂಗ್ ಡ್ರೈವ್ ಅಂತ ನಮ್ಮ ಜರ್ನಿ ಎಂಡ್ ಆಗೋದು ನಮ್ಮ ಮೊಮ್ಮಗನ ಮನೆ ಹತ್ರನೇ. ड्रेस सुपर सा है ना सनमा. ड्रेस क्या कर ले कैसे ना? कौन आया दिचो? हम कर रहे कैसे ना? सुपर सा है ना री. नहीं बाहर जा रहे. हाँ ओ नुमा. शूज डाल लेते के? कहाँ जाएंगे शूज डाल लेके? नमो जाएंगे कि? नम्मा गाड़ी में जाएंगे. हाँ ಕೀ ಕೀ ನಮ್ಮ ಗಾಡಿ ಕಾ. ಇಲ್ಲಿ ನಮ್ಮ ದೃಶ್ಯು ಹೊಸ ಬೈಕ್ ಕೀ ಕೊಡಿ ಅಜ್ಜಿ ಅಂತ ಹೇಳ್ತಾ ಇದ್ದಾನೆ. ಹೊಸ ಬೈಕ್ ಅಂದರೆ ನಮ್ಮ ಹಳ್ಳಿಂದಿರಿ ಇವತ್ತು ಹೊಸ ಬೈಕ್ ತಗೊಂಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ವಿಶ್ ಮಾಡೋಣ ಅಂತ ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ವಿ. ಸೌಂಡ್ ಸೌಂಡ್ ಓಕೆ. ओके माँ क्या कैसा माँ साउंड आया? कैसा माँ साउंड आया? ऐसा आया कि साउंड? हाँ कैसा आया ऐसा साउंड? खुशी देखी उसका. स्टार्ट करना कहते हैं उन्हें. की कहाँ से ना की बुला पापा उनको बुला की लाने बोले. गाड़ी जानवर है ना रे. गाड़ी जानवर है नहीं चिन्मा. क्या करना का? ಇವರೇ ನಮ್ಮ ಅಳಿಯಂದ್ರು. ಇವ್ರ ಹೆಸರು ಬಂದ್ಬಿಟ್ಟು ಅಭಿಲಾಷ್ ದುಬೆ ಅಂತ. ಇವರೇ ಹೊಸ ಬೈಕ್ ತೊಗೊಂಡಿದ್ದು. ಇಷ್ಟು ದಿವಸ ಬರೀ ನನ್ನ ಮಗಳ ಬಗ್ಗೆನೇ ಹೇಳ್ತಾ ಇದ್ದೆ. ನಮ್ಮ ಅಳಿಯನ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಟೈಮೇ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಮ್ಮ ಅಳಿಯವ್ರನ್ನ ನಾನು ವೀಡಿಯೋಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇರೋದು. ನನ್ನ ಮೊಮ್ಮಗನ ಮಾತು ಕೇಳಿಸ್ಕೊಂಡ್ರ ಎಷ್ಟು ಮುದ್ದಾಗಿ ಮಾತಾಡ್ತಾ ಇದ್ದಾನೆ ಅಂತ. ಬೈಕ್ ಅಂದರೆ ತುಂಬ ಪ್ರಾಣ ಅವನಿಗೆ. ಅದೇನು ಇಷ್ಟ ಅಂತ ಗೊತ್ತಿಲ್ಲ. ಅದೇ ಹೇಳಲ್ವಾ ಬಾಯ್ಸ್ಗೆ ಬೈಕು ಕಾರು ಅಂದರೆ ಎಷ್ಟು ಕ್ರೇಜಿ ಅಂತ. ನೋಡಿ ಚಿಕ್ಕ ವಯಸ್ಸಿಂದನೇ ಅಷ್ಟು ಇಷ್ಟ ಅವನಿಗೆ ಆ ಬೈಕ್ಸ್ ಅಂದರೆ. ಅದೇನು ಯಾಕೆ ಸೌಂಡ್ ಮಾಡುತ್ತೆ ಅಂತ ಹೇಳ್ತಾನೆ. ಅವನಿಗೆ ತುಂಬಾ ಇಷ್ಟ ಬೈಕ್ಸು. ಸಾಯಂಕಾಲ ಗಣೇಶ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಹಳೆಯ ಗಣೇಶ ದೇವಸ್ಥಾನ ತುಂಬ ಚೆನ್ನಾಗಿತ್ತು. ಏನೋ ಕೆಲಸ ಎಲ್ಲ ಮಾಡಿಸ್ತಾ ಇದ್ರು ಅಲ್ಲಿ ಆ ದೇವಸ್ಥಾನದಲ್ಲಿ.
ನಮ್ಮ ತೇಜು ಮನೆಯವರು ಯಾವಾಗಲೂ ಅದೇ ದೇವಸ್ಥಾನಕ್ಕಂತೆ ಹೋಗೋದು. ಅದಕ್ಕೆ ಅಲ್ಲೇ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ಯಾವಾಗ್ಲೂ ಫಸ್ಟ್ ಪೂಜೆ ಬಂದುಬಿಟ್ಟು ಗಣೇಶ ದೇವರಿಗೆ ಅಂತ ಹೇಳ್ತೀವಲ್ವಾ, ವಿಘ್ನಹರತ ಅಂತ. ಅದಕ್ಕೆ ಎಲ್ಲ ಒಳ್ಳೇದಾಗಲಿ ಅಂತ ಅಲ್ಲಿ ಪೂಜೆ ಮಾಡಿಸ್ಕೊಂಬಂದ್ವಿ. ಏ ಚಿನ್ನಿ ಪೂಜಾರಿ, ಯಾವಾಗಿರಿ ತಗೊಂಡಿದ್ದು ಗಾಡಿ? ए तू इन्हें कपड़े का मैचिंग पहन लेगा, ब्लू स्वेट. ಇದೇ ಫಸ್ಟ್ ಟೈಮ್ ನಮ್ಮ ಈ ಚಿಕ್ಕ ಕಾರಲ್ಲಿ ಕುತ್ಕೊಂಡಿದ್ದು. ಅವ್ನಿಗೇನೋ ಒಂಥರ ಖುಷಿ ಆ ಕಾರ್ ನೋಡಿಬಿಟ್ಟು. ಏನು ಖುಷಿಯಿಂದ ಹಾರನ್ ಹೊಡಿಯೋದೇನೋ, ಸ್ಟೇರಿಂಗ್ ಇದು ಮಾಡೋದೇನೋ. ಆಗ ಬಾಪ ಹೋಗೋಣ ಮನೆಗೆ ಅಂದರೆ ಬರ್ತಾನೇ ಇಲ್ಲ, ಆ ಕಾರಲ್ಲೇ ಕುತ್ಕೊಂಡಿದ್ದ. ಸರಿ ಇರಲಿ ಬಿಡು, ಎಷ್ಟೊತ್ತು ಕುತ್ಕೊಳ್ತಾನೋ ಅಂತ ನಾವು ಅಲ್ಲೇ ಅವನ ಜೊತೆಲೇ ಇದ್ವಿ. Ja. Congratulations and celebrations. It's only पकड़ती थी तो. परवादिना. दादा किलो निकले. मैं किस समय फिराले निकले क्या? रंदे. खुशियाँ. ओके अब हम निकलती. बाय. एंड घर को जा. एंड बाय 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 बोल बाय. ನಮ್ಮ ಮಗಳ ಮನೆಗೆ ಹೊಟ್ಟೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನೋಡಿದ್ರೆ 11:30 ಆಗೋಯ್ತು ನೈಟು. ಇನ್ನೇನು ಮಾಡೋದು ಸರಿ ಅಂತ ಹೊರಟ್ಬಿಟ್ವಿ ಮನೆಗೆ. ಹೀಗಾಗಿತ್ತು ಗೈಸ್, ನಾವು ನಮ್ಮ ಮಗಳ ಮನೆಗೆ ಹೋಗಿ ಬಂದಿದ್ದು. ಮತ್ತು ನಮ್ಮ ಅಳಿಯಂದಿರು ಹೊಸ ಬೈಕ್ ತೊಗೊಂಡಿದ್ದು. ಅವ್ರಿಗೆ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ. ಆ್ಯಂಡ್ ಐ ಹೋಪ್ ನಿಮಗೆ ಈ ಶಾರ್ಟ್ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅಕಸ್ಮಾತಾಗಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಒಂದು ಡಿಸ್ಲೈಕ್ ಮಾಡಿ. ಮತ್ತೆ ನಾನು ಹೊಸ ವಿಡಿಯೋಲಿ ಸಿಗ್ತೀನಿ. ಬಾಯ್. ಓಕೆ ಓಕೆ ಬೈಟ್ ಯುಕಿ. जरा